ನಮಸ್ಕಾರ ಎಲ್ಲ ನನ್ನ ಚಾಲಕ ಮಿತ್ರರಿಗೆ ನಾನು ನಿಮ್ ಸಂತೋಷ್ ಕುಮಾರ್. ಏನಪ್ಪಾ ವಿಚಾರ ಅಂತ ಹೇಳಿದ್ರೆ ಒಂದೇ ಒಂದು ನಿಮಿಷ ಈ ಒಂದು ವಿಡಿಯೋನ ನೋಡ್ಕೊಂಡ್ ಬಂದ್ಬಿಡಿ. ಆಟೋ ಬಳಸೋರಿಗೆ ಶಾಕ್. ಇನ್ನು ಮುಂದೆ ಆಟೋ ಹತ್ತೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗುತ್ತೆ ನೀವೆಲ್ಲ. ಮತ್ತಷ್ಟು ದುಬಾರಿ ಆಗುತ್ತೆ ಆಟೋ ಪ್ರಯಾಣ ದರ. ಆಟೋ LPG ದರ ಏರಿಕೆ ಹಿನ್ನೆಲೆ ಆಟೋ ಪ್ರಯಾಣ ದರ ಏರಿಸಲು ಜಿಲ್ಲಾಧಿಕಾರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕನಿಷ್ಠ 50 ರೂಪಾಯಿ ಬಳಿಕ ಪ್ರತಿ ಕಿಲೋಮೀಟರ್ಗೆ 25 ರೂಪಾಯಿ ಏರಿಸಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಡಿಸಿ ಜಗದೀಶ್ಗೆ ಮನವಿ ಸಲ್ಲಿಸಿದ ಆಟೋ ಚಾಲಕರ ಸಂಘಟನೆ ಆಟೋ ದರ ಏರಿಸಿ, ಇಲ್ಲದಿದ್ರೆ ಸಿಲಿಂಡರ್ ದರ ಇಳಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆಟೋ ಮೀಟರ್ ದರ ಏರಿಸೋ ಅಧಿಕಾರ ಜಿಲ್ಲಾಧಿಕಾರಿಗಳಿಗಿದೆ. ಹೀಗಾಗಿ ಡಿಸಿಗೆ ಮನವಿ ಸಲ್ಲಿಸಿ ದರ ಏರಿಸುವಂತೆ ಕೋರಿದ್ದಾರೆ. ಸಹಜವಾಗಿ ಈಗ ಅವರು ಕೂಡ ಸಮಸ್ಯೆಯಲ್ಲಿದ್ದಾರೆ, ಆಟೋ ಚಾಲಕರು. ಇದೆಲ್ಲದರ ನಡುವೆ ಈಗ ಆಟೋ ಗ್ಯಾಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಹೋಗಿದೆ ಬೆಲೆ. ಸೊ ಹಂಗಾಗಿ ಒಂದು ದರನಾದ್ರೂ ಜಾಸ್ತಿ ಮಾಡ್ಕೊಡಿ, ಇಲ್ಲ ಅಂತ ಏನು ನಮ್ಮ ನಾಯಕರುಗಳು ನಮ್ಮ ಕಷ್ಟಗಳನ್ನ ಅರ್ಥಕೊಂಡು ಅವಾಗ್ಲಿಂದಾನು ಏನು ನಮ್ಮ ನಾಯಕರುಗಳಿದ್ದಾರೆ. ಈ ನಾಯಕರುಗಳು ಹೋರಾಟದಿಂದ ನಾವು ನಮ್ಮ ಆಟೋ ವರ್ಗ, ಕ್ಯಾಬ್ ವರ್ಗ ಇಷ್ಟು ವರ್ಷ ಉಳ್ಕೊಂಡ್ ಬಂದಿದೆ. ಆದ್ರೆ ಇವಾಗ ಏನಕ್ಕೆ ಈ ಮಾತನ್ನ ತಿಳಿಸ್ಕೊಡಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ವ್ಯವಸ್ಥೆ ಆತರ ಮಾಡಿಕ್ಕಿದ್ದಾರೆ. ಈ ಅಗ್ರಿಗೇಟರ್ ಸಂಸ್ಥೆಗಳು ನಮ್ಮನ್ನ ಯಾವ ರೀತಿ ಮಾಡಿಕ್ಕಿದೆ ಅಂದ್ರೆ, ಓನರ್ ಕಮ್ ಡ್ರೈವರ್ಗಳು ನಾವೇನೋ ಲೋಕಲ್ ಅಲ್ಲಿ ಇದೀವಿ, ನಾವ್ ಇಲ್ಲೇ ನಮ್ಮ ಜೀವನವನ್ನ ಸಾಗಿಸ್ತಾ ಇದೀವಿ, ನಮ್ಮ ಜೀವನವನ್ನ ತುಂಬಾ ಅಸ್ತವ್ಯಸ್ತ ಮಾಡಿಕ್ಕಿದೆ. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಆಟೋ ದರ ಏರಿಕೆಗೆ ಒಂದು ಮನವಿ ನೀಟ್ಟಿದ್ದೀರಾ. ಆ ಮನವಿ ಏನು ಚಾಲ್ತಿಗೆ ಬಂದಾಗ ಅದು ಇಡೀ ಆಟೋ ವರ್ಗಕ್ಕೆ ಅಳವಡಿಕೆ ಆಗತ್ತೆ. LPGಗೆ ಮಾತ್ರ ಸೀಮಿತ, CNGಗೆ ಮಾತ್ರ ಸೀಮಿತ, EV ವೆಹಿಕಲ್ ಮಾತ್ರ ಸೀಮಿತ ಅಂತಲ್ಲ. ಇದು ಓವರ್ ಆಲ್ ನೀವು ಕೊಟ್ಟಿರೋ ಮನವಿ ಇಡೀ ಆಟೋ ಚಾಲಕ ವರ್ಗಕ್ಕೆ. ಇದೇನಾದ್ರು ಚಾಲ್ತಿಗೆ ಬಂತಂದ್ರೆ ಇಡೀ ಆಟೋ ವರ್ಗದಲ್ಲಿ ಇರೋ ಮೀಟರ್ಗಳೆಲ್ಲನೂ ಇದೇ ರೇಟೇ ಬರುತ್ತೆ. ಒಂದು ಕಡೆ ಇದು ಖುಷಿಯಾದ ವಿಚಾರ. ಇನ್ನೊಂದು ಕಡೆ ಇದರ ಪರಿಣಾಮ ಎಷ್ಟು ದೂರಕ್ಕೆ ಬರುತ್ತೆ ಈ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಮೇಲೆ ಅಂತ ಯಾರಾದ್ರೂ ಯೋಚನೆ ಮಾಡಿ ನೋಡಿದ್ದೀರಾ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ಈ ಮಾತನ್ನ ಕೇಳುವಾಗ ಎಲ್ಲರಿಗೂ ಕೋಪ ಬರುತ್ತೆ. ಕೋಪ ಯಾರು ಬೀಳ್ಬೇಡಿ, ನಾನು ಅದೇ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೋನು. ಇವಾಗ ಏನಾಗಿದೆ, ಸ್ಟಿಲ್ ಇವಾಗ ಪ್ರಾಬ್ಲಮ್ ಇರೋದು ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ರೇಟ್ ಇದೆ. ಯಾಕಂತ ಕೇಳಿದ್ರೆ ಆಟೋದಲ್ಲಿ ಯಾವುದೇ ರೀತಿ ಕ್ಯಾಟಗರಿ ಇಲ್ಲ. ಕ್ಯಾಟಗರಿ ಇಲ್ದಿರೋ ಕಾರಣಕ್ಕೋಸ್ಕರ ಆಟೋಗೆ ಒಂದೇ ರೇಟು 18 ರೂಪಾಯಿ ಕಿಲೋಮೀಟರ್ಗೆ ಇದೆ. ಆದ್ರೆ ಬುಕ್ಕಿಂಗ್ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಯಾಬ್ ಅಲ್ಲಿ 28 ಕ್ಯಾಟಗರಿ ಐತೆ, ರೇಟ್ ಇಲ್ಲ. ಆದ್ರೆ ಬುಕ್ಕಿಂಗ್ಗಳು ತುಂಬಾ ಜಾಸ್ತಿ ಇದೆ. ನಮ್ಮ ಆಟೋ ಡಿಪಾರ್ಟ್ಮೆಂಟ್ ನ ಒಂದು ಕಡೆ ಈ ಬೈಕ್ ಟ್ಯಾಕ್ಸಿ ತುಳಿತಾ ಇದ್ರೆ, ಇನ್ನೊಂದ್ ಕಡೆ ನಮ್ಮ ಕ್ಯಾಬ್ಗಳು ನಾವೇನ್ ಸರ್ವಿಸ್ ಕೊಡ್ತಾ ಇದೀವಿ ನಮ್ಮಿಂದನೂ ಆಟೋ ಡಿಪಾರ್ಟ್ಮೆಂಟ್ ತುಳಿತಾ ಆಗ್ತಾ ಇದೆ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಈ ಕ್ಯಾಬ್ ಅವರೆಲ್ಲ ಒಂದು ಕೋಪಗೊಳ್ಬೋದು. ಆದ್ರೆ ದಯವಿಟ್ಟು ಕೂಲಂಕುಷವಾಗಿ ಯೋಚನೆ ಮಾಡಿ. ಇವಾಗ ಇರೋ ಏನು 18 ರೂಪಾಯಿ ರೇಟ್ ಇದೆ, ಆ ರೇಟಿಗೆನೆ ಒಂದ್ ಕಡೆ ಬೈಕ್ ಟ್ಯಾಕ್ಸಿ ಅವ್ರು ತುಳಿತಾರೆ, ಇನ್ನೊಂದ್ ಕಡೆ ಕ್ಯಾಬ್ ಟ್ಯಾಕ್ಸಿ ಅವ್ರು ನಾವುಗಳು ತುಳಿತಾ ಇದೀವಿ. ಇನ್ನ ಏನು ಈ ಮನವಿಯನ್ನ ಇಟ್ಟಿದ್ದೀರಾ, ಮಿನಿಮಮ್ 50 ರೂಪಾಯಿ, ಕಿಲೋಮೀಟರ್ಗೆ 25 ರೂಪಾಯಿ, ಈ ರೇಟ್ ಏನಾದ್ರು ಜಾರಿಗೆ ಬಂದ್ರೆ, ಆಲ್ರೆಡಿ ಸರ್ಕಾರ ಈ ಕ್ಯಾಬ್ಗಳಿಗೆ 24 ರೂಪಾಯಿ ರೇಟ್ ಕೊಟ್ಟಿದೆ. ಇದಾದ್ಮೇಲೆ ಈ ಬೈಕ್ ಟ್ಯಾಕ್ಸಿಗಳು 10 ರೂಪಾಯಿ 12 ರೂಪಾಯಿ ಕೆಲಸ ಮಾಡ್ತಾ ಇದೆ. ಇದ್ರಗಳ ನಡುವೆ ಏನು ಈ ಆಟೋ ಡಿಪಾರ್ಟ್ಮೆಂಟ್ ಏನಾದ್ರು 25 ರೂಪಾಯಿ ಪರ್ ಕಿಲೋಮೀಟರ್ಗೆ ರೇಟ್ ಬಂತಂತ ಹೇಳಿದ್ರೆ, ಪ್ರತಿಯೊಬ್ಬ ಆಟೋಗತ್ತ ಕಸ್ಟಮರು ಕರೆಕ್ಟ್ ಆಗಿ ಇದನ್ನ ನಾಪ್ಕೊಂಡ್ ಮಾಡ್ಕೊಳ್ಳಿ. ಆಟೋಗೆ ಹತ್ತುವಂತ ಕಸ್ಟಮರು ಯಾವುದೇ ಕಾರಣಕ್ಕೂ ಆಟೋನ ಬುಕ್ ಮಾಡೋದಿಲ್ಲ. ಯಾಕಂತ ಕೇಳಿದ್ರೆ, ಇಲ್ಲಿ ಆಲ್ರೆಡಿ ಈ ಅಗ್ರಿಗೇಟರ್ ಸಂಸ್ಥೆಗಳು ಕ್ಯಾಬ್ಗಳಿಗೆ 22 ರೂಪಾಯಿ, 23 ರೂಪಾಯಿ, 20 ರೂಪಾಯಿ, 19 ರೂಪಾಯಿ, 18 ರೂಪಾಯಿ, 14 ರೂಪಾಯಿ, 16 ರೂಪಾಯಿ ಈ ರೇಂಜ್ಗೆ ರೇಟ್ಗಳನ್ನ ಕೊಡ್ತಾ ಇದೆ. ನಮ್ಮ ಕ್ಯಾಬ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಡ್ರೈವರ್ಗಳು, ಯಾರ್ಯಾರು ಓನರ್ ಕಮ್ ಡ್ರೈವರ್ಗಳು ಇಲ್ಲಿ ಲೋಕಲ್ ಅಲ್ಲಿ ಇರೋರಿಗೆ ಎಲ್ಲರಿಗೂ ಅರಿವಿದೆ. ಅವ್ರುಗಳೆಲ್ಲ ಈ ತರ ಡ್ಯೂಟಿ ಮಾಡ್ತಲ್ಲ. ಏನ್ ರೇಟ್ ಕೊಟ್ಟಿದೆ ಆ ರೇಟ್ ಕೊಟ್ರೆ ಮಾತ್ರನೇ ಮಾಡ್ತಾರ. ಆದ್ರೆ ಈ ಏನು ಇದ್ರ ಬಗ್ಗೆ ಈ ರೇಟ್ಗಳ ಬಗ್ಗೆನೇ ಗೊತ್ತಿಲ್ದಿರ ನಮ್ಮ ಡಿಪಾರ್ಟ್ಮೆಂಟ್ ನಾನೇ ಹಾಳು ಮಾಡ್ಬೇಕು ಅಂತ ಏನು ಟ್ಯಾಕ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ, ಅವ್ರುಗಳು 18 ರೂಪಾಯಿ ಕೊಟ್ರನು ಹೋಯ್ತಾರೆ, 14 ರೂಪಾಯಿ ಕೊಟ್ರನು ಹೋಗ್ತಾರೆ, 13 ರೂಪಾಯಿ ಕೊಟ್ರನು ಹೋಗ್ತಾರೆ, 10 ರೂಪಾಯಿ ಕಿಲೋಮೀಟರ್ ಕೊಟ್ರನು ನಮ್ಮ ಸರ್ವಿಸ್ ಕೊಡಕ್ಕೆ ರೆಡಿ ಆಗಿದ್ದಾರೆ. ಈ ತರ ಇರೋದ್ರಿಂದ ಈ 25 ರೂಪಾಯಿ ರೇಟ್ ಏನಾದ್ರು ಜಾರಿಗೆ ಬಂತಂತ ಹೇಳಿದ್ರೆ, ಆಲ್ಮೋಸ್ಟ್ ಏನು ಇವಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಆಟೋಗಳಿದೆ. ಈ ನಾವ್ ಮಾಡೋ ಒಂದು ಇದರಿಂದ ಲಕ್ಷಾಂತರ ಜನ ಹೊಟ್ಟೆ ಮೇಲೆ ಹೊಡೆಯೋ ರೀತಿ ಮುಂದಿನ ದಿನಗಳಲ್ಲಿ ಬುಕ್ಕಿಂಗ್ಗಳು ಇಲ್ದೇ ಇರೋ ರೀತಿ ಕನ್ವರ್ಟ್ ಆಗತ್ತೆ. ದಯವಿಟ್ಟು ಈ ಏನು ಮನವಿ ಕೊಡ್ತಾ ಇದ್ದೀರಾ, ನಮ್ಮ ಚಾಲಕರ ಕಷ್ಟನ ಅರ್ಥಕೊಂಡು ನೀವು ಮನವಿ ಕೊಡ್ತಾ ಇದ್ದೀರಾ, ತುಂಬಾ ಸಂತೋಷವಾದ ವಿಚಾರ. ಇನ್ನೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಎಲ್ಲಾ ನಾಯಕರಲ್ಲಿ ಒಂದೇ ಒಂದು ಮನವಿ ಮಾಡೋದು ಏನಂತ ಹೇಳಿದ್ರೆ,
ಇಲ್ಲಿ ಬೆಂಗಳೂರಲ್ಲಿ ಸರ್ವಿಸ್ ಕೊಡ್ತಾ ಇರೋದು ನಾವುಗಳು, ಒಂದು ಕ್ಯಾಬ್ ಅವರು, ಒಂದು ಆಟೋದವರು. ಈ ಎರಡು ಸರ್ವಿಸ್ ಕರೆಕ್ಟ್ ಆಗಿರೋ ರೇಟ್ ಅಲ್ಲಿ ವರ್ಕ್ ಮಾಡಿದ್ರೆ ಅವ್ರವ್ರ ಬಾಡಿಗೆ, ಅವ್ರವ್ರ ಬುಕಿಂಗ್ ಅವ್ರವ್ರಿಗೆ ಬರುತ್ತೆ. ಇಲ್ಲಿ ಎಲ್ಲಾ ಕಲಬೆರಕೆ ಮಾಡ್ಕೊಂಡು ಈ ಅಗ್ರಿಗೇಟರ್ ಸಂಸ್ಥೆಗಳು ನಡೆಸ್ತವೆ. ದಯವಿಟ್ಟು ಇದ್ರ ಮೇಲೆ ಧ್ವನಿ ಎತ್ತಿ ಎಲ್ಲಾ ನಾಯಕರುಗಳು. ಇದ್ರ ಮೇಲೆ ಎಲ್ಲಿವರೆಗೂ ನೀವು ಧ್ವನಿ ಎತ್ತೋದಿಲ್ಲ, ಎಲ್ಲಿವರೆಗೂ ನೀವುಗಳು ನಾಯಕರುಗಳೆಲ್ಲ ಒಂದಾಗಿ ಒಂದು ದಾರಿಯಲ್ಲಿ ನಿಂತ್ಕೊಂಡಿಲ್ಲ. ನಮ್ಮ ಓನರ್ ಕಮ್ ಡ್ರೈವರ್ಗಳು ಏನು ನಾವುಗಳೆಲ್ಲ ಲಕ್ಷಾಂತರ ರೂಪಾಯಿ ಹಾಕಿ ಬಂಡವಾಳ ಹಾಕಿ ಗಾಡಿಗಳನ್ನ ತಗೊಂತಾ ಇದೀವಿ. ನಾವು ಒಂದು ಮನೆ ನಾನು ಒಂದು ಮನೆ ದುಡ್ದು ನನ್ನ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಓನರ್ ಕಮ್ ಡ್ರೈವರ್ ಆದವ್ರಿಗೆ. ದಯವಿಟ್ಟು ನಮ್ಮನ್ನ ನಾವೆಲ್ಲ ಉಳಿಬೇಕು, ನಮ್ಮ ವರ್ಗ ಉಳಿಬೇಕು, ಡ್ರೈವಿಂಗ್ ವರ್ಗ ಉಳಿಬೇಕು ಅಂತ ಹೇಳಿದ್ರೆ ಇನ್ಮೇಲಾರು ಈ ಸಂಘಟನೆ ನಾಯಕರುಗಳು ಎಲ್ಲರೂ ಒಂದಾಗಿ ಈ ಪರಿಣಾಮ ಇಷ್ಟು ದೂರಕ್ಕೆ ಮುಂದಿನ ದಿನಗಳಲ್ಲಿ ಬೀಳುತ್ತೆ. ಇದ್ರ ಬಗ್ಗೆನೂ ಗಮನ ಹರಿಸಿ. ಯಾಕಂತ ಕೇಳಿದ್ರೆ ನೀವು ಆಟೋ ರೇಟ್ ಅನ್ನು ಜಾಸ್ತಿ ಮಾಡ್ತೀನಿ ಅಂದ್ಬಿಟ್ಟು ಆಟೋ ರೇಟ್ ಜಾಸ್ತಿ ಮಾಡಿದಷ್ಟು ಆಟೋಗೆ ಬುಕಿಂಗ್ ಕಡಿಮೆ ಆಗ್ತಾ ಇರುತ್ತೆ. ಇಲ್ಲಿ ರೇಟ್ ಜಾಸ್ತಿ ಆಗ್ಬೇಕಾಗಿರೋದು ಆಟೋಗೆ ಮಾತ್ರ ಅಲ್ಲ, ಕ್ಯಾಬ್ಗೂ ಸೇರಿಸಿ. ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇದು ಅನಿವಾರ್ಯ. ಕ್ಯಾಬ್ಗೆ ಆಟೋಗೆ ಕರೆಕ್ಟ್ ಆಗಿರೋ ರೇಟ್ಗಳು ಸಿಕ್ಕಿ ಕರೆಕ್ಟ್ ಆಗಿರೋ ಸರ್ವಿಸ್ ಆ ರೇಟ್ ಅಲ್ಲಿ ಕೊಟ್ರೆ ಕ್ಯಾಬ್ ಹೋಗೋ ಕಸ್ಟಮರ್ ಕ್ಯಾಬ್ಗೆ ಹೋಗ್ತಾನೆ, ಆಟೋಗೆ ಹೋಗೋ ಕಸ್ಟಮರ್ ಆಟೋಗೆ ಹೋಗ್ತಾನೆ. ಆಗ ಏನಾಗತ್ತೆ, ಎಲ್ಲರಿಗೂ ಸರಿ ಸಮಾನವಾದ ದುಡಿಮೆ ಆಗತ್ತೆ, ಅವ್ರವ್ರ ಜೀವನ ಅವ್ರವ್ರು ಕಟ್ಕೊಂಡು ಹೋಗ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಆಲೋಚನೆ ಮಾಡಿ. ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ. ದಯವಿಟ್ಟು ಹೋಗೋಣ, ಯಾರು ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಈ ಕೆಟ್ಟ ಕಮೆಂಟ್ ಗಳು ಮಾಡಬೇಡಿ. ದಯವಿಟ್ಟು ಹೇಳಿರುವಂತ ವಿಚಾರ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯೋಚನೆ ಮಾಡಾದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಇದು ಸರಿನಾ ತಪ್ಪ ಅಂದ್ಬಿಟ್ಟು. ಇನ್ನ ಏನಾದ್ರು ಅಪ್ಡೇಟ್ಗಳಿದ್ರೆ ಮುಂದಿನ ವಿಡಿಯೋಗಳು ತಿಳಿಸ್ಕೊಡ್ತೀನಿ. ಮೀಟರ್ ಕಾನ್ಸೆಪ್ಟ್ ಗಳಿಗೆ ಯಾರು ಗಾಡಿ ಓಡಿಸ್ಬೇಕು, ಕ್ಯಾಬ್ ಅವರು, ಆಟೋದವರು ಅಂತ ಅನ್ಕೊಂಡಿದ್ದೀರಾ, ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಲಿಂಕ್ ಮುಖಾಂತರ ರಿಜಿಸ್ಟ್ರೇಷನ್ ಆಗಿ ಜಾಯ್ನ್ ಆಗಿ. ಧನ್ಯವಾದ.